ಗೈಸ್ ಸ್ವಲ್ಪ ಹೊತ್ತಿಲ್ಲಿ ಕುತ್ಕೊಳ್ಳೋಣ, ಖುಷಿ ಆಗೈತೆ. ಸೊ ಗೈಸ್ ಇಲ್ಲಿ ನೋಡಿ, 2 ಕಾಲು ನೋವಿದ್ರು ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಡೆಲಿವರಿ ಬಾಯ್ ಆಗಿ. ಎಷ್ಟು ಸ್ಟ್ರಗ್ಲಿಂಗ್ ಪರ್ಸನ್ ಅಂತ ಗೈಸ್. ಇದು ಕೂಡ ಒಂದು ಜೇನುತುಪ್ಪ ತೆಗೆಯೋ ವಿಧಾನ. ಅದು ಹೇಗೆ ಅಂತ ಗೊತ್ತಾ? ಈ ಬಿಸಿಲಲ್ಲಿ ಈ ಕೂಲಿ ಕೆಲಸ ಮಾಡೋರು ಗ್ರೇಟ್, ಅವರಿಗೆ ಒಂದು ದೊಡ್ಡ ಸೆಲ್ಯೂಟ್ ಮಾತ್ರ. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ 30 days ಡೈಲಿ ಲಾಗ್ ಚಾಲೆಂಜ್ ನಲ್ಲಿ. ಇವತ್ತು ಡೇ 6. ಇವತ್ತು ಪ್ರೋಗ್ರಾಮ್ ಏನಿಲ್ಲ, ಅಂದ್ರೆ ಮಧ್ಯಾಹ್ನ ನಂತರ ಒಂದು ಪ್ರಮೋಷನ್ ಇದೆ ಸುರತ್ಕಲ್ ನಲ್ಲಿ. ಸೊ ಅದಕ್ಕಿಂತ ಮುಂಚೆ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಬರಬೇಕು. ಮಧ್ಯಾಹ್ನದ ಮುಂಚೆ ಏನ್ ಮಾಡುದಂತ ನೋಡೋಣ. ಒಂದು ಸ್ವಲ್ಪ ಎಡಿಟ್ ಇತ್ತು, ನೋಡೋಣ. ಲೆಟ್ಸ್ ಗೋ. ತಾನು ತಾನು ಏಯ್ ನಂದು ಫ್ರೆಂಡ್ ಬರ್ಬೇಕಷ್ಟೇ, ಯಾಸಿನ್ ಬರ್ಲಿಲ್ಲ ಇನ್ನೂ ಕೂಡ. ಸೊ ಅವನಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ ಅಸ್ರಪ್ನ ಅಂಗಡಿಯಲ್ಲಿ. ಅಸ್ರಪ್ ಬೈ, ಏನ್ ಕತೆ, ಏನ್ ವಿಶೇಷ? ಫುಲ್ಲು ಸೆಕೆ ಅಲ್ವಾ? ಕಂಡಾಪಟ್ಟೆ ಸೆಕೆ. ಕಂಡಾಪಟ್ಟೆಗೆ ಏನಿರೋದು ಕನ್ನಡದಲ್ಲಿ? ತುಂಬಾ ಅಲ್ವಾ? ಹೇಗೆ ಕೂತ್ಕೊಳ್ಳುದು ಸೆಕೆಯಲ್ಲಿ ಒಳಗಡೆ? ಮುಡಿಯಿಲ್ಲಡಾ, ಸ್ವಲ್ಪ ಇರುತ್ತದೆ. ಹೊರಗಡೆ ಎಷ್ಟು ಬಿಸಿಲು ಅಂತಂದ್ರೆ ನನಗೆ ಹೊರಗಡೆ ಹೋಗಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿಲಿದೆ. ಬಾ, ಇದು ಕಾಣ್ಲಿಕ್ಕೆ ಮಾತ್ರ ಹೀಗೆ ಒಳ್ಳೆ ಸೂರ್ಯನ ಶಾಖ ಹೀಗೆ ಮುಟ್ತಾ ಇದೆ, ಬೆಂಕಿ ಇಲ್ಲಿರುವ ಹಾಗೆ. ನಾನು ಅನ್ಕೊಳ್ಳೋದು, ಈ ಹೊರಗಡೆ ಬಿಸಿಲಿಗೆ ಕೆಲಸ ಮಾಡ್ತಾರಲ್ಲ, ಈವನ್ ನನ್ನ ಅಪ್ಪ ಮೇಸ್ತ್ರಿ ಕೆಲಸ ಮಾಡ್ತಾರೆ. ಬಾ, ನಾನು ಅನ್ಕೊಳ್ಳೋದು ಹೇಗೆ ಮಾಡ್ತಾರಂತ ಈ ಬಿಸಿಲಲ್ಲಿ. ಈ ಕೂಲಿ ಕೆಲಸ ಮಾಡೋರು ಗ್ರೇಟ್, ಅವರಿಗೆ ಒಂದು ದೊಡ್ಡ ಸೆಲ್ಯೂಟ್ ಮಾತ್ರ. ನಾನೀಗ ಬಂದಿದ್ದೀನಿ ಎಲ್ಲಿಗೆ ನೋಡಿದ, ಈ ಮರದ ಅಡಿಯಲ್ಲಿ ಒಬ್ಬನೇ ಕೂತ್ಕೊಳ್ಳಿಕ್ಕೆ ಬಂದಿದ್ದೀನಿ. ಸ್ವಲ್ಪ ತಂಪಾಗುತ್ತೆ ಕೂತ್ಕೊಂಡ್ರೆ. ಅಂದ್ರೆ ಇವತ್ತು ಸ್ವಲ್ಪ ಎಡಿಟ್ ಮಾಡ್ಲಿಕ್ಕೆ ಇತ್ತು, ಇಲ್ಲಿ ಕೂತ್ಕೊಂಡು ಸ್ವಲ್ಪ ಎಡಿಟ್ ಮಾಡೋಣ ಅಂತ. ಯಾರು ಇಲ್ಲ, ನಿಶ್ಶಬ್ದವಾದ ಜಾಗ, ಒಂದು ರಿಲೀಫ್ ಆಗುತ್ತೆ ಕೂತ್ಕೊಂಡಾಗಲೇ. ಮತ್ತೆ ನಂಗೆ ಈ ಬಿಸಿಲು ಜಾಸ್ತಿ ಇರುವಾಗ ಎಲ್ಲ ತೋಟದ ಎಡೆಯಲ್ಲಿ ಹೋಗುವಾಗ ಖುಷಿ ಆಗುತ್ತೆ. ಅಂದ್ರೆ ನಾವು ಚಿಕ್ಕಂದಿರುವಾಗ ಅಡಿಕೆ ಹೆಕ್ಲಿಕ್ಕೆಲ್ಲ ಕೆಲಸಕ್ಕೆ ಹೋಗ್ತಾ ಇದೀವಲ್ಲ, ಆ ಒಂದು ನೊಸ್ಟಾಲ್ಜಿಯಾ ಫೀಲ್ ಬರುತ್ತೆ. ಅಲ್ಲಿನ ಒಂದು ಸ್ಮೆಲ್ ಆಗಿರ್ಬೋದು, ಆ ತೋಟದ ಒಳಗಡೆ ಖುಷಿ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಎಡಿಟ್ ಮಾಡಿ ಒಮ್ಮೆ ತೋಟದ ಎಡೆಯಲ್ಲಿ ಸ್ವಲ್ಪ ವಾಕ್ ಮಾಡಿ ಬರೋಣ ಅಂತ ಹೋಗ್ಬೇಕು ಇವಾಗ. ಇದು ನೋಡಿ ಅಂತೆ, ಎಂತ ಹೇಳುದು ಇದಕ್ಕೆ, ಹುಲಿಯ ಮರ. ಆಕ್ಚುಲಿ ನಾನು ಚಿಕ್ಕವನಿದ್ದಾಗ ನಮ್ಮೂರು ಇದು ತಿರ್ತಾಡಿ ಅಂತ, ಇಲ್ಲಿ ಇದೇ ಮರದ ಕೆಳಗಡೆ ನಾವು ಎಷ್ಟು ಆಟ ಆಡ್ತಾ ಇದ್ದದ್ದು. ಫುಲ್ ನೊಸ್ಟಾಲ್ಜಿಯಾ ಫೀಲ್ ಬರುತ್ತೆ ಇಲ್ಲಿಗೆ ಬರುವಾಗ, ಏನೋ ಒಂಥರ ಖುಷಿ. ವಾವ್, ಆ ಒಂದು ಫೀಲ್ ಸಿಗುತ್ತಲ್ಲ, ಸಿಗ್ತಾ ಇದೆ. ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದು ನೋಡಿ ಅಂತ ಗೈಸ್, ಇದು ಗೊತ್ತುಂಟಾ? ಇದು ಎಂತ ಹೇಳುದು, ಜೇನುನೊಣಗಳೆಲ್ಲ ಬಂದು ಗೂಡಿಟ್ಟು ಅದು ಹನಿ ತಯಾರಿಸ್ತದೆ, ಅದನ್ನು ಮಾನವರಾದ ನಾವು ತೆಗಿತೇವೆ. ಹನಿ ಅಂದ್ರೆ ನಂಗೆ ಇಷ್ಟ ಗೈಸ್, ನಿಮ್ಗೂ ಕೂಡ ಇಷ್ಟನಾ? ಕಮೆಂಟ್ ಮಾಡಿ ಆಯ್ತಾ. ಇದು ಕೂಡ ಇನ್ನೊಂದು ವಿಧಾನ ಹನಿ ತೆಗೆಯುವುದು. ಇದು ನಂಗೆ ಹೇಗೆ ಅಂತ ಕರೆಕ್ಟ್ ಗೊತ್ತಿಲ್ಲ, ಬಟ್ ಚಿಕ್ಕವನಿದ್ದಾಗ ನೋಡಿದ್ದೆ ಗೈಸ್. ಆ ಒಂದು ಸೌಂಡ್ ಎಲ್ಲ ಕೇಳ್ತಾ ಇದೆಯಾ? ಇದು ಅದು ಯಾವ ಪಕ್ಷಿ ಇದು ಸೌಂಡ್? ಖುಷಿ ಆಗುತ್ತೆ ಕೇಳುವಾಗ್ಲೇ. ವಾವ್, ವಾಟ್ ಅ ಫೀಲ್ ಗೈಸ್. ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಚಿಕ್ಕವನಾಗೆ ಇರ್ಬೇಕಂತ ಅನಿಸುತ್ತೆ. ಆ ಚಿಕ್ಕವನಿದ್ದಾಗ ಇಲ್ಲಿಗೆ ಬಂದು ಆಟ ಆಡ್ತಾ ಇದ್ದದ್ದು, ಸ್ಕೂಲ್ ರಜೆಯಲ್ಲಿ ತೋಟಕ್ಕೆ ಬಂದು ಅಡಿಕೆ ಹೆಕ್ತಾ ಇದ್ದದ್ದು, ಈ ತೋಡು ಅಂತ ಹೇಳ್ತೇವೆ ಇದು, ಇದರಲ್ಲಿ ನೀರಿದ್ದಾಗ ಇದು ತೋಡು. ನಿಜವಾಗ್ಲೂ ನಾವು ಚಿಕ್ಕವರಿದ್ದಾಗ ಫುಲ್ ಮೀನೆಲ್ಲ ಇತ್ತು, ಮೀನು ಹಿಡಿಲಿಕ್ಕೆ ಬರುದು. ಸ್ವಲ್ಪ ಫ್ರೀ ಆದ್ರೂ ಕೂಡ ಸ್ಕೂಲ್ ಬಿಟ್ಟ ಮೇಲೆ ಆಗಿರ್ಬೋದು, ರಜೆಯಲ್ಲಿ. ವಾವ್ ಗೈಸ್, ಮತ್ತೆ ಇದು ನೋಡಿ, ಪಿಂಕ್ ಕಲರ್. ಚಿಕ್ಕವರಿದ್ದಾಗ ಇದರಿಂದ ನೀರು ಬರ್ತದಲ್ಲ, ಅದಕ್ಕೆ ನೀರಿನಲ್ಲಿ ನಿಂತ ಅದರಲ್ಲಿ ಬರುವ ಗೈಸ್. ನಿಜವಾಗ್ಲೂ ನಂಗೆ ಥೆರಪಿ ಅಂದ್ರೆ ಇದೇನಾ ಅಂತ. ವಾವ್, ಒಂದು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ನಾನು ಅದಕ್ಕೆ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಅಷ್ಟು ಖುಷಿ ಆಗ್ತಾ ಇದೆ. ಹೊಲದಲ್ಲೆಲ್ಲ ನೀರೆಲ್ಲ ಹಾರಿ ಹೋಗಿದೆ. ಇಲ್ಲಾಂದ್ರೆ ನಾವು ಚಿಕ್ಕವರಿರುವಾಗ ಇಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರುದು ಕೊಳದಲ್ಲೆಲ್ಲ.
ಅವಾಗ ಈ ತೋಟದ ಓನರ್ ಯಾರು ಇರ್ತಾರೆ, ಅವರು ಬೆತ್ತ ಹಿಡ್ಕೊಂಡು ಓಡಿಸ್ಕೊಂಡು ಬರೋದು. ನೀರಿಗೆ ಯಾರ್ತೀರಾ ಅಂತ ಕೇಳಿ ನಾವು ಓಡೋದು. ನಿಮ್ಮ ಒಂದು ಚೈಲ್ಡ್ಹುಡ್ ಪ್ಲೇಸಿಗೆ ಒಮ್ಮೆ ಒಬ್ಬನೇ ಹೋಗಿ ಕೂತ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಗೈಸ್. ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಳ್ಳೋಣ, ಖುಷಿ ಆಗೈತೆ ನೋಡಿ ಅಂತೆ ಮೇಲೆ. ಇಂಥ ವ್ಯೂ ಎಲ್ಲಿಯಾದ್ರೆ ಸಿಗ್ಬೋದಾ? ವಾವ್. ನೀವು ಕಮೆಂಟ್ ಮಾಡಿ, ನಿಮ್ಮ ಚೈಲ್ಡ್ಹುಡ್ ಪ್ಲೇಸಿಗೆ, ನೀವು ಚಿಕ್ಕಂದಿರುವಾಗ ಆಟ ಆಡ್ತಾ ಇರೋ ಪ್ಲೇಸಿಗೆ ನೀವು ಹೋಗಿದ್ದೀರಾ? ಹೋದರೆ ಏನು ಫೀಲ್ ಆಗುತ್ತೆ, ಆ ಒಂದು ನೊಸ್ಟಾಲ್ಜಿಯಾ ಫೀಲ್ ಹೇಗಿರುತ್ತೆ ಕಮೆಂಟ್ ಮಾಡಿ ಗೈಸ್. ಇದು ಕೂಡ ಒಂದು ಜೇನುತುಪ್ಪ ತೆಗೆಯೋ ವಿಧಾನ, ಅದು ಹೇಗೆ ಅಂತ ಗೊತ್ತಿದ್ದವರು ಕಮೆಂಟ್ ಮಾಡಿ ಆಯಿತಾ. ನನಗೆ ಸರಿಯಾಗಿ ಗೊತ್ತಿಲ್ಲ, ವಿಷಯ ಒಂದು ಗೊತ್ತಿತ್ತು. ಮತ್ತು ಖುಷಿ ಆಗುತ್ತೆ ಗೈಸ್, ಏನೋ ಒಂಥರ. ಇವತ್ತು ಮಧ್ಯಾಹ್ನದವರೆಗೆ ಫ್ರೀ ಇದ್ದೆ ಅಲ್ವಾ, ಅದಕ್ಕೆ ಸೀದಾ ಇಲ್ಲಿಗೆ ಬರೋಣ ಅಂತ ಆಯಿತು, ಅದಕ್ಕೆ ಬಂದಿದ್ದೀನಿ. ಶರಣಾದೆ ಈ ಒಂದು ವ್ಯೂನಲ್ಲಿ, ಸೋತೆ ಹೋದೆ ಈ ಒಂದು ವ್ಯೂಗೆ. ಸೊ ಗೈಸ್, ಮಧ್ಯಾಹ್ನದ ಊಟ ಎಲ್ಲ ಆಗಿ ನಾನು ಹೇಳಿದೆ ಆಲ್ರೆಡಿ ಪ್ರಮೋಷನ್ ಇದೆ ಅಂತ ಸುರತ್ಕಲ್. ಸೊ ಈ ಬಿಸಿಲಿಗೆ ಟೂ ವೀಲಲ್ಲಿ ಹೋಗುದು ಸಾಧ್ಯ ಇಲ್ಲ, ಅಷ್ಟು ಬಿಸಿಲಿದೆ. ಸೊ ನನ್ನ ಜೊತೆ ಇದ್ದಾರೆ ಇವಾಗ ಫವಾಜ್, ಯಾಸಿನ್ ಕೂಡ ಬಂದ. ಸೊ ಇವಾಗ ಸುರತ್ಕಲ್ ಹೋಗ್ತಾ ಇದ್ದೀವಿ, ಅಲ್ಲೊಂದು ಪ್ರಮೋಷನ್ ಇದೆ, ಹೋಗುವ. ಎಲ್ಲ ಹುಡುಗಿಯರವರಿಗೆ ಬ್ಯಾಡ್ ನ್ಯೂಸ್ ಆರ್ ಗುಡ್ ನ್ಯೂಸ್. ನಮ್ಮ ತಾಜ್ನಿಗೆ ಸೆಟ್ ಆಗಿದೆ ಎಂಗೇಜ್ಮೆಂಟ್. ಯೂಟ್ಯೂಬ್ ಅಲ್ಲಾಡಿ ನಮ್ಮ ಹುಡುಗರಿಗೆ ಸೆಟ್ ಆಗಿದೆ ಎಂಗೇಜ್ಮೆಂಟ್. ಸ್ವಲ್ಪ ದೊಡ್ಡದಾಗ್ತದೆ. ಯೂಟ್ಯೂಬ್ ಈಗ ಫುಲ್ ಬೇಜಾರು ಪ್ರಮೋಷನ್ ಇದೆ, ಮತ್ತೆ ಶರ್ಟ್ ನಂಗೆ ಸ್ಟಿಚ್ ಮಾಡಿದಾಗಿದೆ ನೋಡಿ. ಪ್ರಮೋಷನ್ ಅಲ್ಲ, ಇದೊಂದು ಬ್ಯಾಡ್ ನ್ಯೂಸ್ ಆಗಿದೆ ಟೋಟಲ್ ಸೋಷಿಯಲ್ ಮೀಡಿಯಾದವರಿಗೆ ಬ್ಯಾಡ್ ನ್ಯೂಸ್. ಅವನೇನೇನೆಲ್ಲ ಹೇಳ್ತಾರೆ ಕೇಳಬೇಡಿ. ಮತ್ತೆ ಆಕ್ಚುಲಿ ಇವತ್ತು ನಾನು ಪ್ರಮೋಷನ್ಗೆ ಬಂದಿದ್ದೀನಿ. ಎಲ್ಲಿಗೆ? ಒನ್ ವೇ ಅಂದ್ರೆ ವೆಡ್ಡಿಂಗ್ ಸ್ಟುಡಿಯೋ ಅದು ಎಲ್ಲಿ ಇದು. ಇದೇನಲ್ಲ ತೋರಿಸಿ ಸಬ್ಸ್ಕ್ರೈಬ್ನವರನ್ನು ಕರಿಯ ಇಲ್ಲೆಲ್ಲ ಸಾಹಸ. ಅದೇ ಎಂಗೇಜ್ಮೆಂಟ್ ಅಲ್ಲ ಕಟ್ಟಿದೆ ವ್ಲಾಗ್ ಆಗಿಲ್ಲ ಹಾಗೆ ಅಲ್ಲಿ. ಇದೇ ಸೈಜ್ ಇದ್ರ ನಿನ್ ಸೇರಿ ಅದು ನಾಲ್ಕು. ಹೌದು ಇದೇ ಸೈಜ್ ಉಂಟು. ಇಲ್ಲ ಸೊ ಗೈಸ್, ಇವತ್ತು ಬಿಹೈಂಡ್ ದ ಸೀನ್ ಎಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಇದೇ ಮೊಬೈಲ್ ಅಲ್ಲಿ ಶೂಟ್ ಮಾಡಿದಲ್ವಾ, ಅದು ಸ್ಟೋರೇಜ್ ಸಾಕಾಗೋದಿಲ್ಲ. ಸೊ ಇವಾಗ ಪ್ರಮೋಷನ್ಸ್ ಎಲ್ಲ ಮಾಡಿ ಬಂದು ಇಲ್ಲಿ ಕೂತಿದ್ದೀನಿ. ಇನ್ನು ಮನೆಗೆ ಹೋಗ್ಬೇಕು, ಅದಕ್ಕಿಂತ ಮುಂಚೆ ಒಂದು ಚಾಯ್ ಕುಡಿಬೇಕು, ತಲೆನೋವು ಆಗ್ತಾ ಇದೆ. ಸೊ ನೋಡೋಣ. ಇನಾಗ್ರೇಷನ್ ಅಲ್ಲ, ಪ್ರಮೋಷನ್ ಎಲ್ಲ ಮುಗಿದ್ಮೇಲೆ ಸೀದಾ ಇಲ್ಲಿಗೆ ಬಂದದ್ದು ವನಸ್ಸಿಗೆ, ರಾತ್ರಿದ್ದು ಡಿನ್ನರ್ ಮಾಡೋಣ ಅಂತ. ಕಾಣ್ತಾ ಇದೆಯಾ? ಸೊ ವನಸ್ಸಿಗೆ ಬಂದಿದ್ವಿ, ಇವಾಗ ಇಲ್ಲಿ ಫುಡ್ ಮಾಡಿ ಹೋಗ್ಬೇಕು. ಸೊ ಗೈಸ್, ಇಲ್ಲಿ ನೋಡಿ, 2 ಕಾಲು ನೋವಿದ್ರು ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಡೆಲಿವರಿ ಬಾಯ್ ಆಗಿ. ಎಷ್ಟು ಸ್ಟ್ರಗ್ಲಿಂಗ್ ಪರ್ಸನ್ ಅಂತ ತಿಳಿಸ್ತಾ ಇದ್ದಾರ, ಅವರು ಕೂಡ ತೋರಿಸಿದ್ದಾರೆ. ಮತ್ತೆ ಈಗ ನಿಮ್ಮ ಚಾನಲ್ ನಿಂದ ಎಲ್ಲರೂ ಕೂಡ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ. ಸಪೋರ್ಟ್ ಮಾಡ್ತಾರೆ ಖಂಡಿತವಾಗಿ. ಸ್ಟ್ರಗ್ಲಿಂಗ್ ಪರ್ಸನ್ ಗಳಿಗೆ ಯಾವತ್ತಿದ್ರು ಸಪೋರ್ಟ್ ಇರುತ್ತೆ. ಓಕೆ ಸರ್, ಅದಕ್ಕೆ ಇವರ ಚಾನೆಲ್ಗೆ ಥ್ಯಾಂಕ್ ಯು ಸರ್. ಗೈಸ್, ಫಿಶ್ ತಿನ್ಬೇಕಂತ ಅನಿಸ್ತಾ ಇತ್ತು. ಸೊ ವನಸ್ಸಿಗೆ ಬಂದಿದೆ. ಬಾಯ್ಲ್ ರೈಸ್, ಉಪ್ಪಿನಕಾಯಿ, ಪಪ್ಪುಡ, ಚಮ್ಮರಿ, ಮತ್ತೆ ಇದು ಚಿಪ್ಸ್, ಪಪ್ಪುಡ, ಮತ್ತೆ ಏನೋ ಕರಿ, ಸಾಂಬಾರು, ಒಂದು ಚಿಕ್ಕ ಕರಿ. ಹೌದು, ಮೀನು ಯಾವುದು? ಮುರು ಬರ್ತಾ ಇದೆಯಾ? ಬರ್ತಾ ಇದೆ. ಆಗ್ಲೇ ಖಾಲಿ ಆಯ್ತಾ ಊಟ? ಸೊ ನಾವು ವೈಟ್ ರೈಸ್,
ಗೈಸ್ ನೋಡಿ ಸ್ವಲ್ಪ ಟಕ್ಕ ಸಿಗ್ತದೆ. 3 ಬಂತು. ಮಸಾಲೆ ಸಿಗ್ಬೋದಾ? ಹಾ ಗೈಸ್ ವಾವ್, ಲಿಂಬೆ ಪುಳಿಯೋದು. ಲಿಂಬೆ ಹಾಕೋದು ತಿನ್ನೋದು. ನಾನು ಮೊನ್ನೆನೆ ಹೇಳಿದ್ದೆ ನನ್ನ ಹತ್ರ ಫೋನ್ ಇಲ್ಲ ಅಂತ. ಸೊ 17 Pro ಇವನ ಹೆಸರಲ್ಲಿ ತೆಗಿಬೇಕಂತ ಪ್ಲಾನ್ ಮಾಡ್ತಾ ಇದ್ದೇನೆ. ಮುಖ ಸ್ವಲ್ಪ ಚಿಕ್ಕದಾಗಿದೆ ನೋಡು. ಎಷ್ಟಾಗುತ್ತೆ? ಲಿಮಿಟ್ ಇದೆಯಾ? ಜನವರಿ ಮಾರ್ಚ್. ಸೊ ಗೈಸ್ EMI ಆಗುದಾದ್ರೆ ತೆಗಿಯೋದಲ್ವಾ ಹೊಸ ಫೋನು. ಸೊ ತೆಗಿಲಿಕ್ಕೆನೆ ಇರೋದು. ಸೊ ಹಾಗಾದ್ರೆ ಈ ವ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ಸೊ ಡೇ 7 ಗಾಗಿ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್ ಮೀ.